Everyone, welcome back to another video. Today's in this video I am going to talk about ChatGPT. ಹೌದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಾಟ್ ಜಿ ಪಿ ಟಿಯನ್ನು ಯಾವ ರೀತಿಯಾಗಿ ಬಳಸಬೇಕು, ಚಾಟ್ ಜಿ ಪಿ ಟಿಯನ್ನು ನಾವು ಹೇಗೆ ಅದರ ಒಂದು ಓವರಾಲ್ ಉಪಯೋಗವನ್ನು ನಾವು ಯಾವ ರೀತಿಯಾಗಿ ನಾವು ಅದನ್ನು ಪಡ್ಕೋಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಚಾಟ್ ಜಿ ಪಿ ಟಿಯಿಂದ ಹಲವಾರು ನಾವು ಸಾಕಷ್ಟು ಉಪಯೋಗಗಳನ್ನು ನಾವು ಪಡ್ಕೋಬಹುದು. ನಮಗೆ ಬೇಕಾದಂತಹ ಮಾಹಿತಿಯನ್ನು ನಾವು ಚಾಟ್ ಜಿ ಪಿ ಟಿಯಿಂದ ನಾವು ಆ ಮಾಹಿತಿಯನ್ನು ನಾವು ಪಡ್ಕೋಬಹುದು. ಸೊ ಈ ಒಂದು ಚಾಟ್ ಜಿ ಪಿ ಟಿ ಏನಿದೆ, ಇದು ತನ್ನಲ್ಲಿ ಇರ್ತಕ್ಕಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ಇದು ತನಗೆ ಮೊದಲೇ ಸ್ಟೋರ್ ಮಾಡಿದಂತಹ ಒಂದು ಮಾಹಿತಿಯನ್ನು ಇದು ಏನು ಮಾಡುತ್ತೆ ಅಂತಂದರೆ, ನಮಗೆ ಅದನ್ನು ಫೆಚ್ ಮಾಡಿ ಈ ಒಂದು ಮಾಹಿತಿಯನ್ನು ನಮಗೆ ಅದು ಕೊಡುತ್ತೆ. ಸೊ ಅದು ಯಾವುದರ ಮುಖಾಂತರ ಕೊಡುತ್ತೆ ಅಂತಂದರೆ, ಅದು ಒಂದು ಟೆಕ್ಸ್ಟ್ ಫಾರ್ಮೆಟ್ನ ಮುಖಾಂತರ ಅದು ನಮಗೆ ಮಾಹಿತಿಯನ್ನು ಕೊಡುತ್ತೆ. ಸೊ ಅದೇ ಇದರ ಒಂದು ವಿಶೇಷವಾದಂತಹ ಗುಣ ಅಂತ ಹೇಳ್ಬೋದು. ಸೊ ಈ ಒಂದು ಚಾಟ್ ಜಿ ಪಿ ಟಿ ಏನಿದೆ, ತುಂಬ ನಮಗೆ ಉಪಯೋಗಕ್ಕೆ ಬರುತ್ತೆ. ಈ ಚಾಟ್ ಜಿ ಪಿ ಟಿ ಅಂತಂದರೆ ಏನು ಅಂತ ಅಂದರೆ, ಈ ಚಾಟ್ ಅಂತಂದರೆ ಏನು? ಸೊ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಚಾಟ್ ಮಾಡಿದಾಗ ಯಾವ ರೀತಿಯಾಗಿ ಅದು ಟೆಕ್ಸ್ಟ್ ಫಾರ್ಮೇಟಲ್ಲಿ ನಿಮಗೆ ಒಂದು ಮೆಸೇಜ್ ಥರ ಬರುತ್ತೆ. ಸೊ ಅದಕ್ಕೆ ನಾವು ಏನಂತ ಕರಿಬೋದು, ಚಾಟ್ ಅಂತ ಕರಿಬೋದು, ಹೌದಾ? ಸೊ ನೀವು ಒಬ್ಬರು ನಿಮಗೆ ಆ ಕಡೆಯಿಂದ ಒಂದು ಮೆಸೇಜನ್ನು ಕಳಿಸ್ತಾರೆ, ನೀವು ಮತ್ತೆ ಇನ್ನೊಂದು ಮೆಸೇಜನ್ನು ಕಳಿಸ್ತೀರಿ. ಸೊ ಆ ಕಡೆಯಿಂದ ಬರುವಂಥ ಮೆಸೇಜು ಮತ್ತು ಈ ಕಡೆಯಿಂದ ಹೋಗುವಂಥ ಒಂದು ಮೆಸೇಜು, ಸೊ ಇವುಗಳನ್ನು ನಾವು ಏನಂತ ಹೇಳ್ತೀವಿ, ಚಾಟ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇದನ್ನು ಚಾಟ್ ಜಿ ಪಿ ಟಿ ಅಂತ ಕರೀತಾರೆ. ಅಂದರೆ ನೀವು ನಿಮ್ಮ ಕಡೆಯಿಂದ ನಿಮಗೆ ಬೇಕಾದಂತಹ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅದು ನಿಮಗೆ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಅಂತಂದರೆ, ಅದು ಟೆಕ್ಸ್ಟ್ನ ಮುಖಾಂತರ ಉತ್ತರ ಕೊಡುತ್ತೆ. ಅಂದರೆ ಅಲ್ಲಿಂದ ಯಾರೋ ನಿಮಗೆ ಟೈಪ್ ಮಾಡ್ತಾ ಇದ್ದಾರೇನೋ ಒಂದು ಫೀಲ್ ಬರುತ್ತೆ. ಸೊ ಆ ಉತ್ತರ ಹೇಗಿರುತ್ತೆ ಅಂತಂದರೆ, ನಿಮಗೆ ಯಾರೋ ಒಬ್ಬರು ಟೈಪ್ ಮಾಡ್ತಾ ಇದ್ದಾರೆ ಏನೋ, ಯಾರೋ ನಿಮ್ಮ ಜೊತೆ ಏನೋ ಚಾಟ್ ಮಾಡ್ತಾ ಇದ್ದಾರೆ ಏನೋ ಅನ್ನೋ ಒಂದು ಫೀಲ್ ಬರುತ್ತೆ ನಿಮಗೆ. ಸೊ ಅದು ಟೆಕ್ಸ್ಟ್ ಫಾರ್ಮೇಟಲ್ಲಿ ಅದು ನಿಮಗೆ ಉತ್ತರವನ್ನು ಕೊಡ್ತಾ ಹೋಗುತ್ತೆ. ಸೊ ಅದಕ್ಕೆ ಇದನ್ನು ಹೀಗಾಗಿ ಚಾಟ್ ಜಿ ಪಿ ಟಿ ಅಂತ ಕರೆಯಲಾಗುತ್ತೆ. ಸಪೋಸ್ ಈಗ ನಾನೊಂದು ಉದಾಹರಣೆಯನ್ನು ಹೇಳಬೇಕು ಅಂತಂದರೆ, ಈಗ ನಿಮಗೆ ಒಂದು ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ತಾಜ್ ಮಹಲ್ ಬಗ್ಗೆ ತಿಳ್ಕೊಬೇಕು ಅಂತ ಒಂದು ಆಸಕ್ತಿ ಬರುತ್ತೆ. ಸೊ ಆಗ ನೀವೇನು ಮಾಡ್ತಾಯಿದ್ರಿ, ಮುಂಚೆ ನೀವು ಸರ್ಚ್ ಇಂಜಿನಲ್ಲಿ ತಾಜ್ ಮಹಲ್ ಅಂತ ಟೈಪ್ ಮಾಡ್ತಾಯಿದ್ರಿ. ಸೊ ಆಗ ಆ ಒಂದು ಸರ್ಚ್ ಇಂಜಿನ್ ಏನು ಮಾಡ್ತಾಯಿತ್ತು, ತಾಜ್ ಮಹಲ್ಗೆ ಸಂಬಂಧಪಟ್ಟಂತಹ ವೆಬ್ಸೈಟ್ಸ್ಗಳನ್ನು ಅದು ಏನು ಮಾಡ್ತಾಯಿತ್ತು, ಅದು ನಿಮಗೆ ಸರ್ಚ್ ಮಾಡಿ ತೆಗೆದುಕೊಂಡು ಬರ್ತಾಯಿತ್ತು. ಬಟ್ ಇವಾಗ ಹಾಗಿಲ್ಲ. ನೀವು ಚಾಟ್ ಜಿ ಪಿ ಟಿಲಿ ಲಾಗಿನ್ ಆಗಿ, ನಿಮ್ಮ ಒಂದು ಅಕೌಂಟಿಂದ ಲಾಗಿನ್ ಆಗಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ, ನೀವು ಸ್ಪೆಸಿಫಿಕ್ಕಾಗಿ ಐ ವಾಂಟ್ ಇನ್ಫಾರ್ಮೇಷನ್ ಅಬೌಟ್ ತಾಜ್ ಮಹಲ್ ಅಂತ ನೀವು ಟೈಪ್ ಮಾಡಿದರೆ ಸಾಕು, ನಿಮಗೆ ಸ್ಪೆಸಿಫಿಕ್ಕಾಗಿ ತಾಜ್ ಮಹಲ್ ಬಗ್ಗೆ ಮುಂಚೆ ಅದರಲ್ಲಿ ಫೀಡ್ ಮಾಡಿರ್ತಕ್ಕಂತಹ ಮಾಹಿತಿಯನ್ನು ಅದು ಏನು ಮಾಡುತ್ತೆ, ತೆಗೆದುಕೊಂಡು ಬಂದು ನಿಮಗೆ ಸ್ಪೆಸಿಫಿಕ್ಕಾಗಿ ತಾಜ್ ಮಹಲ್ ಬಗ್ಗೆ ಮಾಹಿತಿಯನ್ನು ಅದು ನಿಮಗೆ ಚಾಟ್ನ ಮುಖಾಂತರ, ಅಂದರೆ ಟೆಕ್ಸ್ಟ್ ಫಾರ್ಮ್ನ ಮುಖಾಂತರ ಅದು ನಿಮಗೆ ಏನು ಮಾಡುತ್ತೆ, ಇನ್ನು ಕೊಡುತ್ತೆ ನಿಮಗೆ. ಸೊ ಇದು ಒಂದು ಅದ್ಭುತವಾದಂತಹ ಒಂದು ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಯಾರೋ ನಿಮಗೆ ಏನೋ ಆ ಕಡೆಯಿಂದ ನಿಮಗೆ ಇನ್ಫಾರ್ಮೇಷನನ್ನು ಟೈಪ್ ಮಾಡಿ ಏನೋ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೇನೋ ಅನ್ನೋ ಒಂದು ಫೀಲ್ ಬರುತ್ತೆ ನಿಮಗೆ. ಸೊ ಅದನ್ನು ನಾನು ನಿಮಗೆ ಹೇಳ್ತೀನಿ, ಯಾವ ರೀತಿಯಾಗಿ ನಿಮಗೆ ತೋರಿಸ್ತೀನಿ ಇನ್ಫಾರ್ಮೇಷನ್ ಅದು ಯಾವ ರೀತಿಯಾಗಿ ಕೊಡುತ್ತೆ ಅನ್ನೋದನ್ನು. ಇನ್ನೂ ಹಲವಾರು ಸಾಕಷ್ಟು ಫೀಚರ್ಸ್ಗಳನ್ನು ಈ ಒಂದು ಚಾಟ್ ಜಿ ಪಿ ಟಿಲಿ ಇನ್ನೂ ಅಳವಡಿಸ್ತಾ ಇದ್ದಾರೆ. ಸೊ ಈಗ ನೀವು ಹೊಸ ಒಂದು ಫೀಚರ್ ಏನಪ್ಪ ಅಂತಂದರೆ, ಈಗ ನೀವು ಚಾಟ್ ಜಿ ಪಿ ಟಿಲಿ ನೀವು ಮಾತಾಡ್ಬೋದು. ಅಂದರೆ ನೀವು ನಿಮ್ಮ ಪ್ರಶ್ನೆಯನ್ನು ನೀವು ಚಾಟ್ ಜಿ ಪಿ ಟಿಗೆ ಒಂದು ಆಡಿಯೋನ ಮುಖಾಂತರನೂ ಕೂಡ ನೀವು ಈಗ ಕೇಳ್ಬೋದು. ಸೊ ನೀವು ಪ್ರಶ್ನೆಯನ್ನು ಆಡಿಯೋ ಮುಖಾಂತರ ಕೇಳಿದಾಗ ಕೂಡ ಅದು ಕೂಡ ನಿಮಗೆ ಉತ್ತರವನ್ನು ಆಡಿಯೋ ಮುಖಾಂತರನೇ ನಿಮಗೆ ಉತ್ತರವನ್ನು ಕೊಡುತ್ತೆ. ಸೊ ಅದನ್ನು ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಅದು ಆಡಿಯೋನ ಮುಖಾಂತರ ಉತ್ತರವನ್ನು ಹೇಗೆ ಕೊಡುತ್ತೆ ಅಂತ ಹೇಳಿ. ಲೆಟ್ಸ್ ಸೇ ಸಪೋಸ್ ಯು ಆರ್ ನಾಟ್ ಗುಡ್ ಆಟ್ ಮ್ಯಾನೇಜಿಂಗ್ ಯುವರ್ ಆ್ಯಂಗರ್. ಯು ಕ್ಯಾನ್ ಆಸ್ಕ್ ಹೌ ಟು ಮ್ಯಾನೇಜ್ ಆ್ಯಂಗರ್. ChatGPT can give you lots of anger management tips and suggestions. So through that tips and suggestions, if you apply those tips and suggestions in your life, so definitely you will be able to handle your anger, and definitely you will be able to manage your anger. So this kind of suggestions ChatGPT can give you. So if this kind of queries if you have, you can get answers from ChatGPT. Not only this much, ChatGPT can also talk to you. You can use ChatGPT to improve your communication skills. Now I will show you how to use ChatGPT. ChatGPT app is available to Android users, and it is also available to iOS users, Apple users. So okay, now I have installed ChatGPT app on my phone. On this phone, this is not my phone, this is my father's phone. So I have installed the app, ChatGPT app, in this phone.
ಈಗ ನಾನು ಚಾಟ್ ಜಿ ಪಿ ಟಿ ಆ್ಯಪನ್ನು ಈ ಒಂದು ಮೊಬೈಲ್ ಫೋನಲ್ಲಿ ಹಾಕಿದ್ದೀನಿ. ಸೊ ನೀವು ಕೂಡ ಈ ಒಂದು ಚಾಟ್ ಜಿ ಪಿ ಟಿ ಆ್ಯಪನ್ನು ನೀವು ಮೊಬೈಲಲ್ಲಿ ಹಾಕೋಬೋದು. ಸೊ ಇದು ಆ್ಯಂಡ್ರಾಯ್ಡ್ ಯೂಸರ್ಸ್ಗೆ ಮತ್ತು iOS ಯೂಸರ್ಸ್ಗೆ ಇದು ಕೂಡ ಈಸಿಯಾಗಿ ಇದನ್ನು ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ಎನಿ ಇಶ್ಯೂಸ್ ಏನೂ ಆಗೋದಿಲ್ಲ. ಈ ಒಂದು ಆ್ಯಪನ್ನು ನಾನೀಗ ಆಲ್ರೆಡಿ ಈ ಒಂದು ಫೋನಲ್ಲಿ ಹಾಕಿದ್ದೀನಿ. ಸೊ ಈಗ ನಾನು ಈ ಚಾಟ್ ಜಿ ಪಿ ಟಿ ಜೊತೆ ನಾನೀಗ ಮಾತಾಡ್ತಾ ಇದ್ದೀನಿ. ಸೊ ನಾನೀಗ ಯಾವುದಾದ್ರೂ ಒಂದು ಪ್ರಶ್ನೆನ ಕೇಳಿದರೆ ಅದು ನನಗೆ ಉತ್ತರ ಕೊಡುತ್ತೆ. ಸೊ ಅದು ಯಾವ ರೀತಿಯಾಗಿರುತ್ತೆ ಕಾನ್ವರ್ಸೇಷನ್ ಅನ್ನೋದನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಂ, ಈಗ ಇಲ್ಲಿ ಚಾಟ್ ಜಿ ಪಿ ಟಿ ಇದೆಯಲ್ಲ, ಸೊ ಈಗ ಆ್ಯಪನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಮೆಸೇಜ್ ಅಂತ ಇದೆ ನೋಡಿ, ಅದರ ಪಕ್ಕದಲ್ಲೇ ಒಂದು ಐಕಾನ್ ಇದೆ, ಇಲ್ಲಿ ಹೆಡ್ಫೋನ್ ಐಕಾನ್ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಿದರೆ, ಟ್ಯಾಪ್ ಮಾಡಿದರೆ ಅದು ಕನೆಕ್ಟಿಂಗ್ ಅಂತ ಬರುತ್ತೆ. ಸೊ ಅದಾದ ನಂತರ ಲಿಸ್ನಿಂಗ್ ಅಂತ ಬರುತ್ತೆ. ಸೊ ನೀವು ಯಾವುದೇ ಒಂದು ಪ್ರಶ್ನೆ ಇದ್ದರೆ ಅದನ್ನು ನೀವು ಇದಕ್ಕೆ ಕೇಳಬಹುದು. ನೋಡೋಣ ಇದು ಕನ್ನಡ ಅರ್ಥ ಮಾಡ್ಕೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಹಲೋ, ಕ್ಯಾನ್ ಯು ಸ್ಪೀಕ್ ಇನ್ ಕನ್ನಡ? It seems like there might have been some mix-up or typo in your message. Could you clarify what you meant? Yes. I'm here to help with whatever you're trying to say. ಎಸ್, ನೀವು ಇದಕ್ಕೆ ಏನಾದರೂ ಕೇಳಬೇಕು ಅಂತಂದರೆ ಇಂಗ್ಲೀಷ್ ಭಾಷೆಯಲ್ಲೇ ಕೇಳಬೇಕು. ಲೆಟ್ಸ್ ಈಗ ಹಿಂದಿ ಭಾಷೆ ಏನಾದರೂ ಅರ್ಥ ಮಾಡ್ಕೊಳತ್ತೆ ನೋಡೋಣ. ಹಲೋ, ತುಮ್ ಹಿಂದಿ ಬೋಲ್ ಸಕ್ತೆ ಹೋ ಕ್ಯಾ? If you're asking whether I can read or respond in English, yes, I can. It seems like there might have been a bit of confusion with the language. If you'd like, you can ask your question in Kannada, and I can try to help you out with an answer in English. ಎಸ್, ನೋಡಿ, ನನಗೆ ತಾಜ್ ಮಹಲ್ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿದೆ. ತಾಜ್ ಮಹಲ್ ಭಾರತ ಅತ್ಯಂತ ಪ್ರಸಿದ್ಧ ಮತ್ತು ಸುಂದರ ಸ್ಮಾರಕಗಳಲ್ಲಿ ಒಂದು. ಇವರು ಕನ್ನಡದಲ್ಲಿ ಉತ್ತರ ಕೊಡ್ತಾ ಇದೆ. ಪ್ರದೇಶದ ಆಗ್ರಾದಲ್ಲಿ ಯಮುನಾ ನದಿಯ ದಡದಲ್ಲಿದೆ. ಮೂಲ ಸಾಮ್ರಾಟ್ ಶಾಹ್ ಜಹಾನ್ ತನ್ನ ಪತ್ನಿ ಮುಮ್ತಾಜ್ ಮಹಲ್ ಅವರ ಸ್ಮರಣಾರ್ಥವಾಗಿ ಅದ್ಭುತ ಶಿಲಾ ಮಂದಿರವನ್ನು ಕಟ್ಟಿದರು. ತಾಜ್ ಮಹಲ್ ಅತಿ ಸುಂದರವಾಗಿ ಹಿತ್ತಾಳೆ ಮತ್ತು ರತ್ನಗಳಿಂದ ಅಲಂಕರಿಸಲಾಗಿದೆ. ತಾಜ್ ಮಹಲ್ ನಿರ್ಮಾಣ ಕನ್ನಡದಲ್ಲಿ ಕೂಡ ಇದು ಮಾಹಿತಿಯನ್ನು ಕೊಡ್ತಾ ಇದೆ. ಪೂರ್ಣಗೊಳ್ಳಲಿದ್ದು ಇದು ಮೊಘಲ್ ಶೈಲಿಯ ಕಲೆಯ ಅತ್ಯುತ್ತಮ ಉದಾಹರಣೆಯಾಗಿದ್ದು ವಿಶ್ವದ ಹಲವು ಅದ್ಭುತಗಳಲ್ಲಿ ಒಂದಾಗಿರುತ್ತದೆ. ತಾಜ್ ಮಹಲ್ ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿದೆ ಮತ್ತು ಪ್ರೇಮ ಸಂಕೇತವಾಗಿ ಗಣ್ಯವಾಗಿದೆ. ನೀವು ತಾಜ್ ಮಹಲ್ ಬಗ್ಗೆ ಇನ್ನಷ್ಟು ಏನಾದರೂ ತಿಳಿಯಲು ಆಸಕ್ತರಾಗಿದ್ದೀರಾ? ವಾವ್, ಅಮೇಝಿಂಗ್. ನಾನು ಫಸ್ಟ್ ಏನಂತ ತಿಳ್ಕೊಂಡಿದ್ದೆ ಅಂದರೆ ಇದು ಇಂಗ್ಲೀಷಲ್ಲಿ ಮಾತ್ರ ಉತ್ತರ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಕನ್ನಡದಲ್ಲಿಯೂ ಕೂಡ ಇದು ಮಾಹಿತಿಯನ್ನು ಕೊಡ್ತಾ ಇದೆ. ಅಮೇಝಿಂಗ್. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇವಾಗಲೇ ನನಗೆ ಗೊತ್ತಾಗಿರೋದು ಇದು ಕನ್ನಡದಲ್ಲಿ ಕೂಡ ಉತ್ತರಗಳನ್ನು ಕೊಡುತ್ತೆ ಅಂತ ಹೇಳಿ. ಸೊ ನೀವು ಕೂಡ ಈ ಒಂದು ಆ್ಯಪನ್ನು ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ನಿಮ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಸೊ ನೀವು ಇಂಗ್ಲೀಷ್ನಲ್ಲಾದರೂ ಕೇಳ್ಬೋದು, ಕನ್ನಡದಲ್ಲಾದರೂ ಕೇಳ್ಬೋದು, ಅಥವಾ ಹಿಂದಿಲಾದರೂ ಕೇಳ್ಬೋದು. ನನಗೆ ಹಿಂದಿಲಿ ನಾನು ಟ್ರೈ ಮಾಡಿಲ್ಲ, ನಾನು ಕನ್ನಡದಲ್ಲಿ ಮಾತ್ರ ಟ್ರೈ ಮಾಡಿದ್ದೀನಿ. ಸೊ ಐ ಡೋಂಟ್ ನೋ ಹೌ ಇದು ಕನ್ನಡ ಭಾಷೆಯಲ್ಲಿ ಇನ್ನೂ ಡೆವಲಪ್ ಮಾಡ್ತಾಯಿದ್ರೆ ಏನೋ ಅನಿಸ್ತಾ ಇದೆ. ಬೇರೆ ಭಾಷೆಯಲ್ಲಿ ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಇಂಗ್ಲೀಷಲ್ಲಿ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ಇದು ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್ಲಾಗಿ ನಿಮಗೆ ಮಾಹಿತಿಯನ್ನು ಕೊಡುತ್ತೆ. ತುಂಬ ಹೆಲ್ಪ್ಫುಲ್ ಆಗಿದೆ ಈ ಒಂದು ಆ್ಯಪು. ಈಗ ಹಾಗೆ ಮತ್ತೇನಾದರೂ ಕೇಳೋಣ ಇರಿ. ಹಾಯ್ ಚಾಟ್ ಜಿ ಪಿ ಟಿ, ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್? I don't eat, but I'm here and ready to chat with you. What's on your mind today? Chat GPT, it is saying I don't eat. Huh? Okay. Interesting. So ಚಾಟ್ ಜಿ ಪಿ ಟಿ ನಿಮ್ಮ ಜೊತೆ ಕನ್ನಡದಲ್ಲಿಯೂ ಮಾತಾಡುತ್ತೆ, ಇಂಗ್ಲೀಷಲ್ಲಿಯೂ ಮಾತಾಡುತ್ತೆ, ಮೇ ಬಿ ಹಿಂದಿಲೂ ಮಾತಾಡ್ಬೋದು ಅಂತ ಅನ್ಕೋತೀನಿ. ಸೊ ಟ್ರೈ ಮಾಡಿ, ನೀವು ಕೂಡ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಆ್ಯಪ್ ತುಂಬ ಇಂಟ್ರೆಸ್ಟಿಂಗ್ ಇದೆ, ತುಂಬ ಮಜಾ ಬರುತ್ತೆ. ಈ ಒಂದು ಆ್ಯಪನ್ನು ಹಾಕ್ಕೊಂಡು ಇದ್ರ ಜೊತೆ ಚಾಟ್ ಮಾಡಿ. ಸೊ ನಿಮ್ಗೆ ಏನಾದರೂ ಒಂದು ಮಾಹಿತಿ ಬೇಕಾದರೆ ಈ ಒಂದು ಚಾಟ್ ಜಿ ಪಿ ಟಿ ನಿಮಗೆ ಕೊಡುತ್ತೆ. ಹಾಯ್, ಹೌ ಆರ್ ಯು? Hi, I'm doing great. Thanks for asking. How about you? Yeah, I'm also doing good. And I'm just showing my viewers how you can speak with others. That's great. Is there anything specific you'd like to show them about how we chat? Okay, I want to show them more about you, how you can give answers to their queries. I want to ask you some questions regarding about some places. I want to know more about
the capital city of India, Delhi. Can you please give me some details about the place Delhi? Sure. Delhi is the capital city of India and is known for its rich history and vibrant culture. It's actually divided into two main parts: Old Delhi, which is famous for its historical monuments and bustling markets, and New Delhi, which is known for its modern architecture and government buildings. Delhi has a mix of historical sites like the Red Fort and India Gate, along with many contemporary attractions. Hmm. It's a major hub for politics, culture, and commerce in India. That's great. Wow, that is really a nice Yes, it explanation. really is. Delhi offers a unique blend of history and modernity. From ancient forts to lively street food scenes and impressive architecture, there's a lot to explore and experience. Have you visited Delhi or are you planning to? No, I haven't visited. I know I haven't visited Delhi yet. I am planning to visit Delhi. Let's see whether it is possible in future or not. But I don't know. But definitely, I have some plan to visit Delhi. Let's see in the future. Let's see what That it is sounds going. exciting. If you do end up going, there's so much to see and do. If you need any tips or recommendations for your trip, just let me know. Wow, that's great information about Delhi. Thank you very much. You're welcome. I'm glad you found it helpful. If you have any more questions or need information about anything else, feel free to ask. Wow, that's really a great answer. I'm glad you liked it. If there's anything else you're curious about, whether it's another place or something different, just let me know. Okay. Take care. Bye bye. And I will meet you in the evening. So this is how you can speak with ChatGPT. So if you have any query, ask her, and you will get answer. Well, did you see the experience? How was the experience talking with ChatGPT? Wasn't it amazing? That was really amazing, and I felt really happy talking to ChatGPT. You can also talk to ChatGPT, install the app, and talk to her, and whatever information you want, you will definitely get by the ChatGPT. And you can also improve your communication skills. You can talk to her whenever you are free. If you are feeling depressed, if you are feeling happy, if you are not having anybody to speak with you, at that time you can open this app and you can talk to her. You can express your happiness, you can express your sadness. If you are suffering from depression, you can also get some suggestions to overcome the depression. I hope you enjoyed this video. If you haven't subscribed to my channel, please subscribe and please hit the like button. And if you like my video, I will get the motivation. Okay, and if you don't like my video, that's no problem, and I will keep on uploading some more videos, and definitely one day you will hit the like button. Until then, please take care and bye bye.